ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಅಜಿತ್ ಮತ್ತೆ ಸತ್ಯಣ್ಣ ಇಬ್ರು ರೂಮಿಗೆ ಬರ್ತಾರೆ. ಟೇಬಲ್ ಮೇಲೆ ಇಟ್ಟಿರೋ ಮನಸ್ವಿನಿ ಮತ್ತೆ ಅಜಿತ್ ಫೋಟೋನ ಕೈಗೆ ಎತ್ಕೊಂಡು ಇದನ್ನ ಮುದ್ರಣ ಹಾಕ್ಸು ಅಂತ ಹೇಳಿದ್ಮೇಲೆ ನನ್ಗೆ ಅವಾಗ್ಲೇ ಅನುಮಾನ ಬಂತು, ಇದೆಲ್ಲ ಸಂಗೀತಮ್ಮನವ್ರ ಕೆಲ್ಸ ಅಂತ. ಈ ಫೋಟೋದಲ್ಲಿರೋದು ನೀನೇ ತಾನೇ? ಸಂಗೀತಮ್ಮವ್ರಿಗೆ ಏನ್ ಗೊತ್ತಾ, ಹುಟ್ಟೋ ಮಗು ನನ್ ಮಗಲ್ ತರನೇ ಇರ್ಬೇಕು ಅಂತ ಈ ಫೋಟೋಸ್ಗಳನ್ನ ನನ್ ಕಡೆಯಿಂದ ಮುದ್ರಣ ಹಾಕಿಸ್ಕೊಂಡ್ ಬಂದೆ. ಆಶ್ಚರ್ಯ ಏನಂದ್ರೆ ಅಜಿತ, ಪ್ರಾಕೃತಿಕವಾಗಿ ದಂಪತಿಗಳಿಗೆ ಮಗು ಆಗೋದು ತುಂಬಾ ಸಹಜ. ಅದನ್ನು ಮೀರಿ ಮುಂದುವರೆದಂತೆ ಹೇಳ್ಬೇಕು ಅಂತ ಅಂದ್ರೆ ಈ ವೈಜ್ಞಾನಿಕವಾಗಿ ತಂತ್ರಜ್ಞಾನದ ಕಾಲದಲ್ಲಿ ಅದೇನೋ IVF ಅಂತ ಹೇಳ್ತಾರಲ್ಲ, ಹಾಗೆ ಮಗುನ ಪಡ್ಕೊಳ್ಳೋದು ಇನ್ನೊಂದ್ ತರಿಕೆ. ಇಲ್ಲಿ ಯಾವ್ದೇ ಪ್ರಯಾಸ ಪಡ್ದೆ, ನೀವಿಬ್ರು ಏನೋ ಕಷ್ಟ ಪಡ್ದೆ ಅಪ್ಪ ಅಮ್ಮ ಆಗ್ತಿದಿರಲ್ಲಪ್ಪ, ಅದ್ರ ಜೊತೆಗೆ ನನ್ನನ್ನು ಸೇರಿಸ್ಕೊಂಡು ಮಾವ ಅನ್ನೋ ಪಟ್ಟ ಬೇರೆ ಕೊಡ್ತಾ ಇದ್ದೀರಾ. ಹಾಗಿದ್ದಾಗ ಈ ಮಾವ ಅನ್ನೋನ್ಗೆ ಒಂದು ಜವಾಬ್ದಾರಿ ಇರುತ್ತಲ್ವಾ? ನಿಮ್ಮಿಬ್ರಿಗೂ ಏನಾದ್ರೂ ಅಕಸ್ಮಾತ್ ಒಂದ್ ಮಗು ಹುಟ್ಟಿದ್ರೆ ಅದು ಹೆಣ್ಮಗುನೇ ಹುಟ್ಟಿದ್ರೆ ನಾನು ಆ ಮಗುಗೆ ಒಂದು ಹೆಸರಿಡ್ಬೇಕು ಅನ್ಕೊಂಡಿದೀನಿ. ಅದು ಆಧುನಿಕವಾಗಿ ಅಜಿತ ಮತ್ತು ಭೂಮಿ ಇಬ್ರ ಹೆಸರನ್ನ ಸೇರಿಸಿ ಅದ್ಭುತವಾಗಿ ಅರ್ಥಗರ್ಭಿತವಾಗಿರುವಂತ ಹೆಸರನ್ನ ನಾನಿಡ್ತೀನಿ, ನೋಡ್ತಾ ಇರುವಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ಸತ್ಯಣ್ಣ ಮನೇಲಿ ಈ ಸಿಚುಯೇಷನ್ ಎಲ್ಲ ನೋಡ್ತಿದ್ರೆ ಫ್ರಸ್ಟ್ರೇಷನ್, ಇರಿಟೇಷನ್ ಒಟ್ಟೊಟ್ಟಿಗೆ ಆಗ್ತಾ ಇದೆ. ಈಗ ನೋಡಿದ್ರೆ ನೀವು ಇದೇ ರೀತಿ ಮಾತಾಡ್ತಿದ್ದೀರಲ್ಲ, ನಿಮ್ಗೇನು ಅನ್ನಿಸ್ತಿಲ್ವಾ ಅಂತ ಅಜಿತ್ ಕೇಳ್ಬೇಕಾದ್ರೆ, ಈ ಫೋಟೋಗಳನ್ನ ನೋಡಿದ್ಮೇಲೆ ನನ್ಗೆ ಆ ರೀತಿ ಅನ್ನಿಸ್ತಿದೆ, ಅದಕ್ಕೆ ಹೇಳ್ದೆ ಅಂತ ಸತ್ಯಣ್ಣ ಹೇಳ್ತಾರೆ. ಅಷ್ಟ್ರಲ್ಲಿ ಸಂಗೀತ ಅವರು ಅಜಿತ ಅಂತ ಹೇಳ್ಕೊಂಡು ಭೂಮಿ ಜೊತೆ ರೂಮ್ಗೆ ಬರ್ತಾರೆ. ಅರೆ ಸತ್ಯ, ನೀನ್ ಯಾವಾಗೋ ಬಂದೆ? ನಿನಗೂ ಅಜಿತ ವಿಷಯ ಹೇಳಿರ್ಬೇಕಲ್ವಾ ಅಂತ ಸಂಗೀತ ಅವ್ರು ಕೇಳ್ಬೇಕಾದ್ರೆ, ಹೇಳಿದ್ನಲ್ಲ, ನೀವು ಬೆಳಗ್ಗೆನೆ ನನ್ಗೆ ದೋಸೆ, ಇಡ್ಲಿ, ಉಪ್ಪಿಟ್ಟು ಎಲ್ಲ ಮಾಡಿ ತಿನ್ನಿಸಿದ್ರಂತೆ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ಅಯ್ಯೋ ಅದಲ್ಲ ಕಣೋ, ಬೇರೆ ವಿಷಯ ಕಣೋ, ಅಯ್ಯೋ ನೀನು ಮಾವ ಆಗ್ತಿದ್ಯಾ ಕಣೋ, ಅಂದ್ರೆ ಭೂಮಿ ತಾಯಿ ಆಗ್ತಿದ್ದಾಳೆ ಕಣೋ ಸತ್ಯ ಅಂತ ಸಂಗೀತ ಅವ್ರು ಹೇಳ್ತಿದ್ದಂಗೆ, ನಾನು ಮಾವನ? ಅಭಿನಂದನೆಗಳು ಗೆಳೆಯ ಅಂತ ಹೇಳಿ ಸತ್ಯಣ್ಣ ಅಜಿತನ್ನ ತಬ್ಕೊಳ್ತಾನೆ. ಹಾಗೆ ಭೂಮಿಗೆ ಅಭಿನಂದನೆಗಳು ಭೂಮಿ ಅಂತ ಹೇಳ್ತಾ, ಎಂತ ಒಳ್ಳೆ ಸುದ್ದಿ ಹೇಳಿದ್ರಿ, ಆನಂದ ಆಗೋಯ್ತು ನನಗೆ. ಒಂದ್ ಕೆಲ್ಸ ಮಾಡ್ತೀನಿ, ಎಲ್ರಿಗೂ ಸಿಹಿ ಹಂಚಿ ಈ ಸುದ್ದಿನ ಹರಡಿಸ್ಬಿಡ್ತೀನಿ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ ಅಜಿತ್ ಸತ್ಯಣ್ಣಂಗೆ ಕೈ ಬೆರಳು ತೋರಿಸಿ ವಾರ್ನಿಂಗ್ ಮಾಡ್ತಿರ್ತಾರೆ. ಅಯ್ಯೋ, ನಾನು ನನ್ ಬಂದಿರೋ ಕೆಲ್ಸನೇ ಮರ್ತ್ಬಿಟ್ಟೆ. ಅಜಿತ, ನಿನ್ ಮಗುಗೆ ಯಾವ ಕಲರ್ ಸ್ವೆಟರ್ ಹೆಣಿಬೇಕು ಅಂತ ಹೇಳ. ನಾನು ಗಂಡು ಮಗು ಹುಟ್ಟಿದ್ರೆ ಈ 2 ಕಾಂಬಿನೇಷನ್, ಹೆಣ್ಮಗು ಹುಟ್ಟಿದ್ರೆ ಹೆಣ್ಮಗುಗೆ ಪಿಂಕ್ ಕಲರ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ಈ ಕಲರ್ ಕಾಂಬಿನೇಷನ್ ಅಲ್ಲಿ ಸ್ವೆಟರ್ನ ಹೆಣಿಬೇಕು ಅಂತ ಅನ್ಕೊಂಡಿದೀನಿ. ನೀನೇನ್ ಹೇಳ್ತೀಯೋ ಅಂತ ಸಂಗೀತ ಅವ್ರು ಕೇಳ್ಬೇಕಾದ್ರೆ, ಅಮ್ಮ ನೀನೇನ್ ಹೇಳ್ತೀಯೋ ಅದೇ ಫೈನಲ್ ಅಮ್ಮ ಅಂತ ಅಜಿತ್ ಹೇಳ್ತಾನೆ. ಭೂಮಿನೂ ಅಷ್ಟೇ ಕಣೋ, ಅವಾಗಿಂದ ಕೇಳ್ತಾ ಇದೀನಿ, ಆದ್ರೆ ಅವಳು ಏನು ಹೇಳ್ತಾ ಇಲ್ಲ. ಅವಳಿಗೆ ನೀನೇ ಸೆಲೆಕ್ಟ್ ಮಾಡ್ಬೇಕು ಅಂತ ಆಸೆ ಇರ್ಬೇಕು. ನೋಡ್ದ್ಯಾ ನನ್ ಸೊಸೆ ನಿನ್ನ ಎಷ್ಟು ಪ್ರೀತಿಸ್ತಾಳೆ ಅಂತ. ಸರಿ ಕಣೋ, ನೀನಾದ್ರೂ ಬೇಗ ಹೇಳೋ ಯಾವ ಕಲರ್ ಸ್ವೆಟರ್ನ ಹೆಣಿಲಿ ಅಂತ. ಸರಿ ಬಿಡಪ್ಪ, ನಿನ್ಗೆ ಈ ಕಲರ್ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಯಾವ ಕಲರ್ ಸ್ವೆಟರ್ ಇಷ್ಟ ಅಂತ ಹೇಳಿ, ಅದೇ ಕಲರ್ ಅಲ್ಲೇ ನಾನ್ ಸ್ವೆಟರ್ ಹೆಣ್ಕೊಡ್ತೀನಿ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ಅಮ್ಮ ನೀನ್ ಯಾಕೆ ಇಷ್ಟೊಂದು ಸ್ಟ್ರೆಸ್ ತಗೋತಾ ಇದೀಯಾ, ಅದಕ್ಕೆ ಇನ್ನೂ ತುಂಬಾ ಟೈಮ್ ಇದೆ ಅಂತ ಅಜಿತ್ ಹೇಳ್ಬೇಕಾದ್ರೆ, ಅತ್ತೆ ಸುಮ್ನೆ ನೀವು ತೊಂದ್ರೆ ತಗೋಬೇಡಿ, ಸಾಹೇಬ್ರು ಹೇಳ್ದಂಗೆ ಇನ್ನು ತುಂಬಾ ಟೈಮ್ ಇದೆ ಅಂತ ಭೂಮಿ ಹೇಳ್ಬೇಕಾದ್ರೆ, ಆಮೇಲೆ ಬೇಕಾದ್ರೆ ನೀವು 5 ಕಲರ್ ಕಾಂಬಿನೇಷನ್ ಅಲ್ಲಿ ಸ್ವೆಟರ್ ಹೆಣಿಯೋರಂತೆ ಅಂತ ಅಜಿತ್ ಹೇಳ್ಬೇಕಾದ್ರೆ, ಭೂಮಿ ನಿಜ ಹೇಳು, ನೀನು ತಾಯಿ ಆಗ್ತಿರೋದು ನಿಮ್ಮಿಬ್ರಿಗೂ ಖುಷಿ ಇಲ್ವಾ ಅಂತ ಸಂಗೀತ ಅವ್ರು ಕೇಳ್ಬೇಕಾದ್ರೆ, ಇದೆಂತ ಪ್ರಶ್ನೆ ಮಾಡ್ತಿದ್ದೀರಿ, ಹಾಗೆಲ್ಲ ಏನು ಇಲ್ಲ ಅನ್ಸುತ್ತೆ ಅಂತ ಸತ್ಯಣ್ಣ ಹೇಳ್ತಾರೆ. ಅಮ್ಮ ಅಂತ ಅಜಿತ್ ಹೇಳ್ಬೇಕಾದ್ರೆ, ಅಲ್ಲ ಆ ಮಗುಗೆ ಅಜ್ಜಿಯಾಗಿ ನನಗೆ ಇಷ್ಟೊಂದು ಉತ್ಸಾಹ ಇದೆ, ಆದ್ರೆ ಇವರಿಬ್ರ ಮುಖದಲ್ಲಿ ಆ ಖುಷಿನೇ ಕಾಣಿಸ್ತಿಲ್ಲ, ಹೇಳು ಭೂಮಿ ಅಂತ ಸಂಗೀತ ಅವ್ರು ಕೇಳ್ಬೇಕಾದ್ರೆ, ಅತ್ತೆ ನಿಜ ಹೇಳ್ಬೇಕು ಅಂದ್ರೆ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳೋದಿಕ್ಕೆ ಭೂಮಿ ಹೋಗ್ತಾಳೆ. ಅಷ್ಟ್ರಲ್ಲಿ ಸತ್ಯಣ್ಣ ಕೆಮ್ಮು ಬರೋ ತರ ನಾಟಕ ಮಾಡ್ತಾರೆ. ಅಯ್ಯೋ ಸಂಗೀತಮ್ಮ, ನಾನ್ ಹೇಳ್ತೀನಿ ಕೇಳಿ, ಇವಳು ಪ್ರೆಗ್ನೆಂಟ್ ಅಂತ ಗೊತ್ತಾದ್ರೆ ಇಡೀ ಮನೆ ಕೆಲ್ಸ ಎಲ್ಲ ನೀವೊಬ್ರೇ ಮಾಡ್ತೀರಾ, ಅದಕ್ಕೆ ಇವರಿಬ್ರಿಗೂ ಅದು ಇಷ್ಟ ಇಲ್ಲ, ಅದಕ್ಕೆ ಇವರಿಬ್ರು ಹಿಂಗಾಡ್ತಾ ಇದಾರೆ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ಎಕ್ಸಾಕ್ಟ್ಲಿ ಸತ್ಯಣ್ಣ ಅಂತ ಅಜಿತ್ ಹೇಳ್ತಿರ್ತಾನೆ. ಆಮೇಲೆ ಸಂಗೀತಮ್ಮ ಈ ಸ್ವೆಟರ್ ಹೆಣಿಯೋದು, ಪುರ್ಸೊತ್ತಿಲ್ದೆ ಕೆಲ್ಸ ಮಾಡೋದು ಇವ್ರಿಬ್ರಿಗೂ ಇಷ್ಟ ಇಲ್ಲ ಅಂತ ಆ ರೀತಿ ಹೇಳ್ತಿದಾರ ಅಷ್ಟೇನೆ ಅಲ್ವೇನ ಅಜಿತ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ಹೌದು ಅಂತ ಅಜಿತ್ ತಲೆ ಆಡಿಸ್ತಾನೆ. ಅಯ್ಯೋ ಇಷ್ಟೇನಾ, ಒಂದು ಕ್ಷಣ ನನ್ಗೆ ಟೆನ್ಷನ್ ಆಗೋಗಿತ್ತು. ಭೂಮಿ, ಇದು ನನ್ ಬಗ್ಗೆ ಯೋಚನೆ ಮಾಡೋ ಟೈಮ್ ಅಲ್ಲ ಭೂಮಿ. ಅಲ್ಲ, ನನ್ ಮೊಮ್ಮಗೋಸ್ಕರ ಅಜ್ಜಿಯಾಗಿ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೇಳು? ಸರಿನಪ್ಪ, ಈಗಲ್ದೆ ಹೋದ್ರು ಬೆಳಗ್ಗೆ ಅಷ್ಟಲ್ಲೋ ನೀವಿಬ್ರು ಮಾತಾಡ್ಕೊಂಡು ಕಲರ್ ಸೆಲೆಕ್ಟ್ ಮಾಡಿ ನನ್ಗೆ ಹೇಳಿ ಆಯ್ತಾ? ಭೂಮಿ,
ಅಜಿತ್ತು, ಅಪ್ಪು, ನಚ್ಚಿ, ಅಂಜು ಇವ್ರೆಲ್ರೂ ಚಿಕ್ಕವರಾಗಿದ್ದಾಗ ಅವ್ರ ಅಜ್ಜಿನೇ ಅವ್ರಿಗೆ ಸ್ವೆಟರ್ನ ಹೆಣ್ದ್ಕೊಡ್ತಿದ್ರು. ಈಗ ನನ್ನ ಮೊಮ್ಮವ್ವಗೆ ನಾನು ಸ್ವೆಟರ್ನ ಹೆಣ್ಕೊಡೋ ಸಮಯ. ನೋಡು, ಟೈಮ್ ಇಲ್ಲ, 6 ತಿಂಗಳು ಮುಚ್ಚಿ ಕಣ್ ಬಿಡೋದ್ರಲ್ಲಿ ಕಳೆದೋಗ್ಬಿಡತ್ತೆ, ಬೇಗ ಹೇಳಿ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ಹಾ ಸರಿಯಾಗಿ ಹೇಳಿದ್ರಿ ಸಂಗೀತಮ್ಮ, ನಾನು ಇದನ್ನ ಒಪ್ತೀನಿ ಅಂತ ಸತ್ಯಣ್ಣ ಹೇಳ್ತಾರೆ. ಭೂಮಿ, ಹಾಗೆ ಇನ್ನೊಂದ್ ವಿಚಾರ, ಮುಂದೆ ನಿನ್ನ ದೇಹದಲ್ಲಿ ತುಂಬಾ ಬದಲಾವಣೆ ಆಗತ್ತೆ ಭೂಮಿ, ಇನ್ಮೇಲಿಂದ ನೀನು ಇನ್ನೂ ಹುಷಾರಾಗಿರ್ಬೇಕು, ಸರಿನಾ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ ಸರಿ ಅತ್ತೆ ಅಂತ ಭೂಮಿ ಹೇಳ್ತಾಳೆ. ಸಂಗೀತ ಅವ್ರ ಮಾತ್ರ ತನಗೆ ಮೊಮ್ಮಗು ಬರುತ್ತೆ ಅನ್ನೋ ಖುಷಿಲಿ ತೇಲಾಡ್ತಿರ್ಬೇಕಾದ್ರೆ ಅಜಿತ್ ಮತ್ತೆ ಭೂಮಿ ಮಾತ್ರ ಇವ್ರಿಗೆ ಇದನ್ನ ಹೇಗ್ ಅರ್ಥ ಮಾಡ್ಸೋದು ಅನ್ನೋ ರೀತಿಲಿ ಕೊರಗ್ತಿರ್ತಾರೆ. ಸರಿ ಭೂಮಿ, ಹುಷಾರು, ನೀನ್ ಏನಾದ್ರೂ ಬೇಕಿದ್ರೆ ನನ್ ಕರಿ ಅಥವಾ ಪಲ್ಲವಿನ ಕರಿ, ನಿನ್ಗೇನೇ ಬೇಕಿದ್ರು ಕೇಳು, ಅದನ್ನ ತಂದು ಕೊಡ್ತೀವಿ, ಸರಿನಾ ಅಂತ ಹೇಳಿ ಸಂಗೀತ ಅವರು ಅಲ್ಲಿಂದ ಹೊರಡ್ತಾರೆ. ಸಂಗೀತ ಅವರು ಹೋಗ್ತಿದ್ದಂಗೆ ಸತ್ಯಣ್ಣ ರೂಮ್ ಡೋರ್ನ ಕ್ಲೋಸ್ ಮಾಡಿ ಬರ್ತಾರೆ. ಬನ್ನಿ ಬನ್ನಿ ನಿಂತ್ಕೊಳ್ಳಿ, ನಿಮ್ ಹತ್ರ ಮಾತಾಡ್ಬೇಕು ಅಂತ ಅಜಿತ್ ಹೇಳ್ಬೇಕಾದ್ರೆ ಸತ್ಯಣ್ಣ ಅಂತ ಭೂಮಿ ಕೋಪದಿಂದ ಸತ್ಯಣ್ಣನ್ನೇ ಗುರಾಯಿಸ್ತಾಳೆ. ಬೇಡ ಬೇಡ, ದಯವಿಟ್ಟು ಕ್ಷಮೆ ಇರ್ಲಿ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ಅಲ್ಲ ಸತ್ಯಣ್ಣ, ನಮ್ಮಿಬ್ಬರ ಪರಿಸ್ಥಿತಿ ನಿಮ್ಗೆ ತಮಾಷೆ ಮಾಡೋ ರೀತಿ ಅನ್ನಿಸ್ತಿದ್ಯಾ ಅಂತ ಭೂಮಿ ಕೇಳ್ಬೇಕಾದ್ರೆ, ನನ್ನ ವಿಚಾರಧಾರೆಗಳು ನಿಮ್ಗೆ ಅರ್ಥ ಆಗೋದಿಲ್ಲ, ನೀವೆಷ್ಟು ಸಂಕಷ್ಟದಲ್ಲಿದ್ದೀರೋ ನಾನು ಅಷ್ಟೇ ಸಂಕಷ್ಟದಲ್ಲಿದ್ದೀನಿ, ಹಾಗಾಗಿ ನಾನು ಆ ರೀತಿ ಮಾಡ್ಬೇಕಾಯ್ತು. ವಿಷಯ ಎಷ್ಟೇ ಕಣೋ ಭೂಮಿ, ಈಗಾಗ್ಲೇ ನಿಮ್ಮಿಬ್ರದು ಒಪ್ಪಂದದ ಮದ್ವೆ ಆಗಿದೆ, ಜಗತ್ತು ನೋಡಿದೆ, ನೀವಿಬ್ರು ಅನ್ಯೋನ್ಯವಾಗಿ ಬದುಕಿದಿರಿ. ಅಕಸ್ಮಾತ್ ನೀವಿಬ್ರು ಬೇರ್ಪಟ್ರೆ ಭವಿಷ್ಯದಲ್ಲಿ ವಿಚ್ಛೇದನ ಆದ್ರೆ ನೋಡಿದ ಜನ ನಗೋದಿಲ್ವಾ? ಇಷ್ಟು ದಿವ್ಸ ಅವ್ರಿದ್ದಿದ್ದು ಸುಳ್ಳು, ಅವ್ರು ನಾಟಕ ಮಾಡಿದ್ರು ಅಂತ. ನಿಜ ಹೇಳ್ಬೇಕು ಅಂದ್ರೆ ನನ್ನ ದೃಷ್ಟಿಲಿ ನೀವಿಬ್ರು ಮೇಡ್ ಫಾರ್ ಈಚ್ ಅದರ್ ಕಪಲ್ಸ್. ನಿಮ್ಮಿಬ್ರದು ಒಪ್ಪಂದದ ಮದ್ವೆ ಆಗಿರ್ಬೋದು, ಇದು ಶಾಶ್ವತವಾಗಿ ಈ ಸಂಬಂಧ ಗಟ್ಟಿಯಾಗಿ ನಿಲ್ಬೇಕು ಅನ್ನೋದೇ ನನ್ನ ಉದ್ದೇಶ, ಇದ್ರ ಪ್ರಯಾಣ ಮುಗಿಬಾರ್ದು ಅನ್ನೋದೇ ನನ್ನ ಉದ್ದೇಶ. ಹಾಗಾಗಿ ಉದ್ವೇಗದಲ್ಲಿ ಸಂಗೀತ ಮುಂಗೆ ಹಾಗೆ ಹೇಳ್ದೆ. ಮುಂದೆ ಯಾರು ಬಂದ್ರು ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಬೇಜಾರ್ ಮಾಡ್ಕೋಬೇಡಿ, ಇದನ್ನ ಸಹಜವಾಗಿ ಆರಾಮಾಗಿ ತಗೊಳ್ಳಿ. ಇದು ನಿಮ್ಮಿಬ್ಬರ ಪ್ರೀತಿಯ ಕತೆ, ನಿನ್ನ ಕತೆ ನಮ್ಮ ಅಜಿತನ ಜೊತೆ, ಅಜಿತನ ಕತೆ ನಿನ್ನ ಜೊತೆ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ಎಲ್ರು ಬನ್ನಿ ಮದರ್ ಇಂಡಿಯಾ ಪಾಪ್ಸಿ ಅತ್ಗೆ ಬ್ರೋ ಅಂತ ನಚ್ಚಿ ಕೂಗೋದಕ್ಕೆ ಶುರು ಮಾಡ್ತಾನೆ. ಆಗ ಏನಾಯ್ತು ಅಂತ ಅಜಿತ್, ಭೂಮಿ, ಸತ್ಯಣ್ಣ 3 ಜನ ಆಚೆಗೆ ಓಡೋಗ್ತಾರೆ. ಏನೋ ನಚ್ಚಿ ಅಂತ ಸಂಗೀತ ಅವರು ಕೇಳ್ಕೊಂಡು ಅಲ್ಲಿಗೆ ಬರ್ತಾರೆ. ಹಾಗೆ ಮನೆಯವರೆಲ್ರು ಸೇರಿದಾಗ, ಬಂದ್ರಾ ಅಂತ ನಚ್ಚಿ ಕೇಳ್ತಾನೆ. ಏಯ್, ಯಾಕೋ ಆ ರೀತಿ ಕೂತ್ಕೊಂಡೆ, ಏನೋ ಆಯ್ತು ಅಂತ ಅಜಿತ್ ಕೇಳ್ಬೇಕಾದ್ರೆ, ವೇಟ್ ಎಲ್ರು ಬರ್ಲಿ ಹೇಳ್ತೀನಿ ಅಂತ ಹೇಳ್ತಾ ನಚ್ಚಿ ತಾನ್ ತಂದಿರೋ ಗಿಫ್ಟ್ ನ ತೋರಿಸ್ತಾನೆ. ಅದು ತೊಟ್ಟಲಾಗಿರತ್ತೆ. ತೊಟ್ಲಿಗೆ ಅಲಂಕಾರ ಮಾಡ್ಕೊಂಡ್ ಬಂದು ನಚ್ಚಿ ಇಟ್ಟಿರ್ತಾನೆ. ಅದನ್ನ ನೋಡಿ ಮನೆಯವರೆಲ್ರಿಗೂ ಆಶ್ಚರ್ಯ ಆಗತ್ತೆ. ಅಯ್ಯೋ ದೇವ್ರೆ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ಲೋ ತೀಟೆ ತಮ್ಮ, ಏನೋ ಇದು ಅಂತ ಅಜಿತ್ ಕೇಳ್ತಾನೆ. ತೊಟ್ಲು ನಿನ್ ಮಗುಗೆ ಅಂತ ನಚ್ಚಿ ಹೇಳಿದಾಗ, ಅಲ್ವೋ ಈಗ ಇದನ್ನ ತಗೊಂಡ್ಬಾ ಅಂತ ಯಾರೋ ಹೇಳಿದ್ರು ನಿನ್ಗೆ ಅಂತ ಶ್ರವಣ್ ಕೇಳ್ಬೇಕಾದ್ರೆ, ಯಾರು ಹೇಳಿಲ್ಲ, ಆದ್ರೆ ನಾನೇ ತಂದೆ ಅಂತ ನಚ್ಚಿ ಹೇಳ್ತಾನೆ. ಅಲ್ಲ ಕಣೋ, ಮಗು ಹುಟ್ಟಕ್ಕೂ ಮುಂಚೆ ತೊಟ್ಲನ್ನ ತರಬಾರ್ದು, ಮಗು ಹುಟ್ಟದ ಮೇಲೇನೆ ತರ್ಬೇಕು ಅಂತ ರಾಮನಾರಾಯಣ್ ಹೇಳ್ಬೇಕಾದ್ರೆ, ತೊಟ್ಲು ನನ್ ಕಡೆಯಿಂದಾನೇ ಬರ್ಬೇಕು ಅನ್ನೋದು ನನ್ನ ಆಸೆ. ಆದ್ರೆ ಈ ಸತ್ಯಣ್ಣನ ನೋಡಿದ್ರೆ ಭೂಮಿಯ ಅತ್ಗೆನ ಅವ್ರ ತಂಗಿ ಅಂತ ಹೇಳ್ಕೊತಾರೆ. ಅವ್ರ ತಂಗಿಗೆ ತವ್ರ ಮನೆಯಿಂದಾನೇ ತೊಟ್ಲು ತರ್ಬೇಕು ಅಂತ ಹೇಳಿ ಅವ್ರ ಮುಂಚೆನೆ ತೊಟ್ಲು ತಂದ್ಬಿಡ್ತಾರೇನೋ ಅಂತ ನನ್ಗನ್ನಿಸ್ತು. ಅದಕ್ಕೆ ಅಡ್ವಾನ್ಸ್ ಆಗಿ ನಾನೇ ತಂದ್ಬಿಟ್ಟೆ ಅಂತ ನಚ್ಚಿ ಹೇಳ್ತಿರ್ತಾನೆ. ಹೇ ಡಾಕ್ಟರ್, ಎಲ್ರೂ ನಿಮ್ಮನ್ನ ವೈದ್ಯೋ ನಾರಾಯಣೋ ಹರಿ ಅಂತ ಕರೀತಾರೆ, ಆದ್ರೆ ನೋಡಿದ್ರೆ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿಯಾಗಿದ್ಯಲ್ಲಪ್ಪ, ಯಾಕೆ ಅಂತ ಸತ್ಯಣ್ಣ ಕೇಳ್ತಾರೆ. ಪಾಪುಗೆ ಗಿಫ್ಟ್ ತರೋ ವಿಷಯ ಅಂದ್ರೆ ನಾವ್ ಹೀಗೆ ಗುರು ಅಂತ ನಚ್ಚಿ ಹೇಳ್ತಾನೆ. ಕೂಸುಟ್ಟಕ್ಕೂ ಮುಂಚೆನೆ ಕುಲಾವಿ ಹೊಲ್ಸಿದ್ರು ಅನ್ನೋ ಹಾಗೆ ಮಗು ಹುಟ್ಟಕ್ಕೂ ಮುಂಚೆನೆ ತೊಟ್ಲು ತಂದ್ಬಿಟ್ಟಿದ್ಯಲ್ಲ ನೀನು ಅಂತ ಶ್ರವಣ್ ಕೇಳ್ತಾರೆ. ನಚ್ಚಿ, ಇದನ್ನ ತರೋದಕ್ಕಿಂತ ಮುಂಚೆ ನನ್ನ ಹತ್ರ ಒಂದ್ ಮಾತ್ ಕೇಳ್ಬೋದಿತ್ತಲ್ವಾ ನೀನು ಅಂತ ಸಂಗೀತ ಅವ್ರು ಕೇಳ್ಬೇಕಾದ್ರೆ, ಅಯ್ಯೋ ಇವಾಗ ತಂದ್ಬಿಟ್ಟಿದೀನಲ್ಲ, ಹೋಗ್ಲಿ ಬಿಡಿ ಅಂತ ನಚ್ಚಿ ಹೇಳ್ತಿರ್ತಾನೆ. ಓ ಹೌದಲ್ವಾ, ಕರೆಕ್ಟಾಗಿ ಕೆಲ್ಸ ಮಾಡಿದ್ಯಾ. ಒಂದ್ ಕೆಲ್ಸ ಮಾಡು, ಇವಳಿಗೆ ಮಗು ಆಗೋವರ್ಗೂ ನೀನೇ ಅದ್ರೊಳಗಡೆ ಮಲ್ಕೊಂಡ್ಬಿಡು, ಜೋಗುಳ ಹಾಡ್ತೀನಿ ಅಂತ ಅಪ್ಪು ರೇಗಿಸ್ತಿರ್ತಾಳೆ. ನೋಡು, ನನ್ ಫೀಲಿಂಗ್ಸ್ ನ ಆಡ್ಕೋಬೇಡ, ಇಷ್ಟೊತ್ತಿಗೆ ನಿನ್ಗೆ ಮಗು ಆಗಿದ್ರೆ ಅದಕ್ಕೂ ತೊಟ್ಲು ತಂದಿರ್ತಿದ್ದೆ ಅಂತ ನಚ್ಚಿ ಅಪ್ಪುಗೆ ಹೇಳ್ತಾನೆ. ಅದನ್ನ ಕೇಳಿ ಅಪ್ಪುಗೆ ಕೋಪ ಬರುತ್ತೆ. ನಚ್ಚಿ, ಹೋಗ್ಲಿ ಬಿಡ ಸಂಗೀತ, ಅವನು ತಂದ್ಬಿಟ್ಟಿದಾನೆ, ಈಗೇನು ಮಾಡೋದಕ್ಕಾಗೋದಿಲ್ಲ. ಒಂದ್ ಕೆಲ್ಸ ಮಾಡು, ನಮ್ಮ ಮನೇಲಿ ಕೃಷ್ಣನ್ ವಿಗ್ರಹ ಇದೆಯಲ್ವಾ, ಅದನ್ನ ತೊಟ್ಲಲ್ಲಿ ಹಾಕಿ ಒಂದ್ 4 ಸಲ ತೂಗ್ಬಿಡು, ಯಾವುದು ದೋಷ ಏನು ಬರೋದಿಲ್ಲ, ಹುಟ್ಟೋ ಮಗು ಗಟ್ಮುಟ್ಟಿಯಾಗಿ ಹುಟ್ಟುತ್ತೆ ಅಂತ
ರಾಮ್ ನಾರಾಯಣ್ ಹೇಳ್ಬೇಕಾದ್ರೆ ಅಜಿತ ತಗೊಂಡ್ ಬಾ ಅಂತ ಸಂಗೀತ ಅವ್ರು ಹೇಳ್ತಾರೆ. ಸರಿ ಅಂತ ಅಜಿತ್ ಕೃಷ್ಣನ್ ವಿಗ್ರಹನ ಅಲ್ಗೆ ತಗೊಂಡ್ ಬರ್ತಾನೆ. ಕೃಷ್ಣನ್ ವಿಗ್ರಹನ ಭೂಮಿ ಕೈಗೆ ಅಜಿತ್ ತಂದ್ ಕೊಡ್ತಾನೆ. ನೋಡ್ ಭೂಮಿ, ಕೃಷ್ಣನ್ ವಿಗ್ರಹನ ಆ ತೊಟ್ಲಿಗ್ ಹಾಕಿ ಜೋಗುಳ ಹಾಡು, ನಿನ್ಗೆ ಜೋಗುಳ ನೆನಪಿದೆ ಅಲ್ವಾ ಅಂತ ಸಂಗೀತ ಅವ್ರು ಹೇಳ್ದಾಗ ಸರಿ ಆಯ್ತು ಅಂತ ಭೂಮಿ ತೊಟ್ಲಿಗೆ ಕೃಷ್ಣನ್ ವಿಗ್ರಹನ ಇಟ್ಟು ತೂಗೋದಿಕ್ಕೆ ಶುರು ಮಾಡ್ತಾಳೆ. ಹಾಗೆ ಲಾಲಿ ಹಾಡನ್ನ ಹಾಡ್ತಾಳೆ. ಅದನ್ನೆಲ್ಲ ಕೇಳಿ ಮನೆಯವ್ರಿಗೂ ಖುಷಿ ಆಗತ್ತೆ. ಭೂಮಿ, ಈ ಮುದ್ದು ಕೃಷ್ಣನ್ ತರನೇ ಒಬ್ಬ ಪುಟ್ಟ ಕೃಷ್ಣನ್ನು ಅಥವಾ ಪುಟ್ಟ ಗೌರಿನ ಆದಷ್ಟು ಬೇಗ ನಮ್ ಮಡ್ಲಲ್ ಹಾಕು, ಸರಿನಾ ಅಂತ ಹೇಳಿ ಸಂಗೀತ ಅವರು ಕೃಷ್ಣನ್ ವಿಗ್ರಹನ ಎತ್ತಿ ಭೂಮಿ ಕೈಗೆ ಕೊಡ್ತಾರೆ. ನಚ್ಚಿ, ಇದನ್ನ ತಗೊಂಡೋಗಿ ಮೇಲಿಟ್ಬಿಡಪ್ಪ, ಖಾಲಿ ತೊಟ್ಲಿನೆಲ್ಲ ಮನೇಲಿ ಇಡಬಾರ್ದು ಅಂತ ಸಂಗೀತ ಅವ್ರು ಹೇಳ್ದಾಗ ಓಕೆ ಮದರ್ ಇಂಡಿಯಾ ಅಂತ ನಚ್ಚಿ ತೊಟ್ಲನ್ನ ತಗೊಂಡೋಗಿ ಮೇಲಿಡ್ತಾನೆ. ಈ ಕಡೆ ಅಜಿತ್ ಮತ್ತೆ ಭೂಮಿ ಇಬ್ರು ಟೆನ್ಷನ್ ಅಲ್ಲೇ ಯೋಚನೆ ಮಾಡ್ತಿರ್ಬೇಕಾದ್ರೆ, ಭೂಮಿ, ನೀನು ಸೈಂಟಿಫಿಕ್ ಆಗಿ ಪ್ರೆಗ್ನೆಂಟ್ ಅಂತ ಬಂದಿರೋ ರಿಪೋರ್ಟು ಎಷ್ಟು ಅಥೆಂಟಿಕೇಟೆಡೋ ನನಗಂತೂ ಗೊತ್ತಿಲ್ಲ, ಆದ್ರೆ ನಾವಿಬ್ರು ಲೈನ್ ಕ್ರಾಸ್ ಮಾಡಿಲ್ಲ ಅಂತ ನಿನ್ಗೆ ಕ್ಲಾರಿಟಿ ಇದೆ ಅಲ್ವಾ ಅಂತ ಅಜಿತ್ ಹೇಳ್ಬೇಕಾದ್ರೆ, ಹೌದು ಸಾಹೇಬ್ರೆ, ನಮ್ಮಿಬ್ರು ಮಧ್ಯೆ ಅಂತೂ ಏನು ಆಗೋದಕ್ಕೆ ಚಾನ್ಸೇ ಇಲ್ಲ. ಆ ರಿಪೋರ್ಟ್ ಕೊಟ್ಟಿದ್ಯಲ್ಲ, ಆ ಕಂಪ್ಯೂಟರ್ದೇ ಏನೋ ಮಿಸ್ಟೇಕ್ ಇರ್ಬೇಕು, ಅದಕ್ಕೆ ಕೇಸ್ ಹಾಕ್ಬಿಡಿ ನೀವು ಅಂತ ಭೂಮಿ ಹೇಳ್ಬೇಕಾದ್ರೆ, ನಾವು ಬೇರೆ ಡಾಕ್ಟರ್ ಹತ್ರ ಹೋಗಿದಿದ್ರೆ ನಮ್ಗೆ ಈ ತಲೆನೋವೇ ಬರ್ತಿರ್ಲಿಲ್ಲ, ಆದ್ರೆ ಏನ್ ಮಾಡೋದು, ಹೋಗಕ್ಕೆ ಆಗ್ಲಿಲ್ವಲ್ಲ ಅಂತ ಅಜಿತ್ ಹೇಳ್ಬೇಕಾದ್ರೆ, ಹೌದು ಸಾಹೇಬ್ರೆ, ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಅತ್ತೆ ಹೊಸ ಹೊಸ ರೂಲ್ಸ್ ಎಲ್ಲಾ ಹಾಕ್ತಿದ್ದಾರೆ. ಇವತ್ತು ನಮ್ ನಚ್ಚಿನ ನೋಡಿದ್ರಲ್ಲ, ಹುಡ್ದೇ ಇರೋ ಮಗುಗೆ ತೊಟ್ಲು ತಗೊಂಡ್ ಬಂದಿದ್ದಾನೆ. ಆ ತೊಟ್ಲುಗೆ ಕೃಷ್ಣನ ಹಾಕ್ಬೇಕಾದ್ರೆ ನಾನ್ ಹೆತ್ತಿರೋ ಮಗುನೇ ಹಾಕ್ತಿದ್ದೀನೇನೋ ಅಂತ ನನ್ಗೆ ಫೀಲ್ ಆಗೋಯ್ತು ಸಾಹೇಬ್ರೆ. ಆದ್ರೆ ಅದೆಲ್ಲ ಎಲ್ ನಡೆಯೋದಕ್ ಸಾಧ್ಯ? ನಾವ್ ಆಗಿರೋದು ಒಪ್ಪಂದದ ಮದ್ವೆ ಅಲ್ವಾ, ಕಾಗದದ ಮೇಲಿರೋ ಸಂಸಾರ ಸಾಹೇಬ್ರೆ ನಮ್ದು. ಈ ಮದ್ವೆಲಿ ಬಾಯಿ ಮಾತಿನ ಬಸ್ರಷ್ಟೇ ನಮ್ದು. ಇದೊಂದೇ ಸುಖ ಸಾಹೇಬ್ರೆ, ನಿಮ್ ಮಗು ನನ್ ಹೊಟ್ಟೆಲ್ ಬೆಳೀತಾ ಇದೆ ಅಂತ ಭೂಮಿ ಹೇಳ್ಬೇಕಾದ್ರೆ, ಭೂಮಿ ಅಂತ ಅಜಿತ್ ಆಶ್ಚರ್ಯದಿಂದ ಹೇಳ್ತಾನೆ. ಅಂದ್ರೆ ಆ ರೀತಿ ಮನೆಯವರು ಅಂದ್ಕೊಂಡಿದ್ದಾರೆ. ಆದ್ರೂ ಸಾಹೇಬ್ರೆ, ನೀವು ನಿಮ್ ಪಾಡಿಗೆ ನೀವು ಕೆಲ್ಸಕ್ ಹೋಗ್ತೀರಾ ಬರ್ತೀರಾ, ನಿಮ್ ಭಾವನೆಗಳನ್ನೆಲ್ಲ ಸತ್ಯಣ್ಣನ್ ಜೊತೆ ಹೇಳ್ಕೋಬಹುದು, ಕೆಲ್ಸ ಮಾಡ್ತಾ ಮಾಡ್ತಾ ನಿಮ್ ಮನ್ಸನ್ನ ಬೇರೆ ಕಡೆ ತಿರುಗಿಸ್ಬೋದು. ಆದ್ರೆ ನಾನು ಬಸ್ರಿ ಅಂತ ಗೊತ್ತಾಗಿ ಕ್ಷಣದಿಂದ ಈ ಮನೆನೇ ನನ್ ಪ್ರಪಂಚ ಆಗ್ಬಿಟ್ಟಿದೆ ಸಾಹೇಬ್ರೆ, ನನ್ ಕಷ್ಟನ ಯಾರತ್ರ ಹೇಳ್ಕೊಳ್ಳಿ ಅಂತ ಭೂಮಿ ಹೇಳ್ದಾಗ, ನಾನಿದ್ದೀನಿ, ನನ್ನ ಹತ್ರ ಹೇಳ್ಕೊ ಭೂಮಿ. ಜೀವನದಲ್ಲಿ ನೀನ್ ಯಾವ್ದೇ ರೀತಿ ಕಷ್ಟ ಇದ್ರು ನನ್ನ ಹತ್ರ ಹೇಳ್ಕೊ. ನೋಡು, ನೀನ್ ಹೇಳ್ದಾಗೆ ನಾನು ಕೆಲ್ಸಕ್ ಹೋಗ್ತಾ ಇದೀನಿ, ಬರ್ತಾ ಇದೀನಿ, ಆದ್ರೆ ನೆಮ್ಮದಿಯಾಗಂತೂ ಅಲ್ಲ. ಭೂಮಿ, ಈ ಪ್ರೆಗ್ನೆನ್ಸಿ ರಿಪೋರ್ಟ್ ಬಂದಾಗಿಂದ ನೀನ್ ಎಷ್ಟು ಟೆನ್ಷನ್ ಅಲ್ಲಿದ್ಯೋ ಅಷ್ಟೇ ಟೆನ್ಷನ್ ನನಗೂ ಇದೆ. ನಾನು ಯಾರತ್ರನೂ ಹೇಳ್ಕೊಳ್ಳೋದಕ್ ಆಗೋದಿಲ್ಲ. ನಮ್ ಲೈನ್ ನ ನಾವು ಕ್ರಾಸ್ ಮಾಡಿಲ್ಲ ಅಂತ ಹೇಳಿದ್ರು, ರಿಪೋರ್ಟ್ ಅಲ್ಲಿ ಪ್ರೆಗ್ನೆಂಟ್ ಅಂತ ಏಂತಕ್ ಬಂತು ಅಂತ ನನ್ ಯೋಚನೆ ಅಲ್ಲ, ಆದ್ರೆ ಮನೇಲಿರೋ ಪ್ರತಿಯೊಂದು ಕ್ಷಣನೂ ನಿನ್ ಮನ್ಸಲ್ಲಿ ಏನ್ ಓಡ್ತಿದೆ ಅನ್ನೋದು ನನ್ ಯೋಚನೆ, ನಿನ್ಗೆಷ್ಟು ನೋವಾಗ್ತಿದೆ ಅನ್ನೋದು ನನ್ ಯೋಚನೆ ಅಂತ ಅಜಿತ್ ಹೇಳ್ತಾನೆ. ಚಿಂತೆ ಏನೋ ಬಿಟ್ಟದಷ್ಟಿದೆ ಸಾಹೇಬ್ರೆ. ವಟಾರ್ದವ್ರಿಗೆ, ಲಕ್ಷ್ಮಕ್ಕಂಗೆ ನಾನು ಪ್ರೆಗ್ನೆಂಟ್ ಅನ್ನೋ ರಿಪೋರ್ಟ್ ಬಂದಿದೆ ಅಂತ ವಿಷಯ ಗೊತ್ತಾಗೋಯ್ತು ಅಂದ್ರೆ ಏನ್ ಕತೆ. ಪುಣ್ಯಕ್ಕೆ ಲಕ್ಷ್ಮಕ್ಕ ತಿರುಪತಿಗೆ ಹೋಗಿದ್ದಾರೆ. ನಾನು ಈ ರೀತಿ TMDಗೆ ಹೋಗ್ದಿರೋದನ್ನ ಅವ್ರು ಗಮನಿಸಿ ಯಾಕ್ ಬರ್ತಿಲ್ಲ ಅಂತ ತಿಳ್ಕೊಳ್ಳೋದಿಕ್ಕೆ ಅವ್ರು ಮನೆಗೆ ಬಂದ್ಬಿಡ್ತಿದ್ರು ಸಾಹೇಬ್ರೆ. ಆಗ ಲಕ್ಷ್ಮಕ್ಕಂಗೆ ಈ ವಿಷಯ ಎಲ್ಲ ಗೊತ್ತಾಗಿ ಮನೆಯವ್ರ ಮುಂದೆ ನಮ್ದು ಕಾಂಟ್ರಾಕ್ಟ್ ಮದ್ವೆ ಅಂತ ಹೇಳಿ ರಂಪಾ ರಾಮಾಯಣ ಮಾಡ್ಬಿಡ್ತಿದ್ರು ಅಷ್ಟೇ. ಅದಕ್ಕೆ ಸಾಹೇಬ್ರೆ, ಲಕ್ಷ್ಮಕ್ಕ ವಾಪಸ್ ಬರೋದ್ರೊಳಗಡೆ ಇದೆಲ್ಲ ಇತ್ಯರ್ಥ ಆಗ್ಬಿಟ್ಟಿರ್ಬೇಕು ಅಂತ ಭೂಮಿ ಹೇಳ್ದಾಗ ಅದಕ್ಕೆ ಅಜಿತ್ ಕೂಡ ತಲೆ ಆಡಿಸ್ತಿರ್ತಾನೆ. ಈ ಕಡೆ ವಟಾರದವ್ರಿಗೆಲ್ಲರಿಗೂ ವಿಷಯ ಗೊತ್ತಾಗಿ ಭೂಮಿಗೆ ನೋಡ್ಕೊಂಡು ಅವಳನ್ನ ಮಾತಾಡ್ಸ್ಕೊಂಡ್ ಹೋಗೋದಿಕ್ಕೆ ಅಂತ ಎಲ್ರು ಬಂದಿರ್ಬೇಕಾದ್ರೆ ಅವ್ರನ್ನ ನೋಡಿ ಭೂಮಿ ಆಶ್ಚರ್ಯದಿಂದ ನೋಡ್ತಿರ್ತಾಳೆ. ಅಕ್ಕ ಹೇಗಿದ್ದೀರಾ ಅಂತ ಎಲ್ರು ವಿಚಾರಿಸ್ಕೊತಿರ್ತಾಳೆ. ಅಷ್ಟ್ರಲ್ಲಿ ಸಂಗೀತ ಅವ್ರು ಬಂದು, ಭೂಮಿ ಇವ್ರು ಬರ್ತಾರೆ ಅಂತ ಅಂದಿದ್ರೆ ನಾನ್ ಏನಾದ್ರೂ ವ್ಯವಸ್ಥೆ ಮಾಡ್ತಿದ್ದೆ, ಯಾಕಮ್ಮ ಹೇಳಿಲ್ಲ ಅಂತ ಸಂಗೀತ ಅವ್ರು ಕೇಳ್ಬೇಕಾದ್ರೆ, ಅತ್ತೆ ನನ್ಗೂ ಗೊತ್ತಿರ್ಲಿಲ್ಲ ಅತ್ತೆ. ಸದಾನಂದಣ್ಣ, ಅಕ್ಕ ಏನಿದು ದಿಢೀರ್ ಅಂತ ಬಂದ್ಬಿಟ್ಟಿದೀರಾ ಅಂತ ಭೂಮಿ ಕೇಳಿದಾಗ, ನೀನು ತಾಯಿ ಆಗ್ತಿದ್ಯಾ ಅಂತ ಗೊತ್ತಾಯ್ತವ, ಅದಕ್ಕೆ ನಾವೆಲ್ರು ಬಂದಿದೀವಿ ಅಂತ ಸದಾನಂದ್ ಹೇಳ್ದಾಗ ಅದನ್ನ ಕೇಳಿ ಅಜಿತ್ ಮತ್ತೆ ಭೂಮಿಗೆ ಶಾಕ್ ಆಗತ್ತೆ. ನಿಮ್ಗ್ ಯಾರ್ ಹೇಳಿದಿದ್ರ ಬಗ್ಗೆ ಅಂತ ಭೂಮಿ ಕೇಳಿದಾಗ ಸಾಹೇಬ್ರು ಅಂತ ಸದಾನಂದ್ ಹೇಳ್ಬಿಡ್ತಾನೆ. ಅದನ್ನ ಕೇಳಿ ಅಜಿತ್ಗೂ ಶಾಕ್ ಆಗತ್ತೆ, ಯಾಕಂದ್ರೆ ಅಜಿತ್ ಆ ವಿಷಯನ ಹೇಳಿರೋದಿಲ್ಲ. ಭೂಮಿ ಕೋಪದಿಂದ ಅಜಿತ್ನೇ ಗುರಾಯಿಸ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.